ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ನನ್ನ ರೈಸ್ ಬಾತು ಸೂಪರ್ ಆಗಿತ್ತು. ಇವತ್ತೆರಡು ಪ್ಲೇಟ್ ಕೂಡ ತಿನ್ಕೊಂಡು ಹೋಗ್ಬಿಡ್ತೇನೆ. ಸರಿ ಅಣ್ಣ. ಅಕ್ಕ ಒಂದು ಪ್ಲೇಟ್ ಇಡ್ಲಿ ವಡೆ ಕೊಡಿ. ಕೊಡಲ್ಲ. ಇವತ್ತು ಹೋಟ್ಲು ಬಂದು ಎಲ್ಲ ಹೋಗ್ತಾ ಇಲ್ಲ. ಅಣ್ಣ ಅದು ಅಣ್ಣ ಹೇಳಿದ್ಮೇಲೆ ಉಸಿರು ಎತ್ತೋ ಅಷ್ಟು ಧೈರ್ಯನೇನೋ ನಿನ್ಗೆ. ಹೋಗ್ತಾ ಇರ್ಬೇಕು. ಹಂಗಲ್ಲ ಅಣ್ಣ. ಅಯ್ಯ ನೀನ ತಿರ್ಗಾ ಮಾತಾಡ್ತಾ ಇಯ್ಯ ನನ್ನ ಮಗನೇ. ಏಯ್, ಹೋಟ್ಲಿಗೆ ಬರೋರು ದ್ಯಾವ್ರು ಸಮಾನ. ಅವ್ರಿಗೆ ಎದುರಿಸೋದು, ತೊಂದರೆ ಕೊಡೋದು ಮಾಡಿದ್ರೆ ಓಹೋ ನೋಡ್ರು ಗಿಳಿ ಗಿಡ್ಗ ಆಗ್ಬಿಟ್ಟೈತೆ. ನಿಮ್ಮ ಅಣ್ಣನ ಎಲ್ಸಕ್ ಹೊಸ ಹತ್ತಿಗೆ ಬಂದ್ಬಿಟ್ಟವಳೆ. ಮಾತಾಡದೆ ಹೋದ್ರೆ ಸರಿ. ನನಗೂ ಅದೇ ಬೇಕಾಗಿತ್ತು ಗಿಳಿ. ಈ ಸಿಂಹ ಒಂದ್ಸಲ ಗರ್ಜಿಸಿದ್ರೆ ಎಲ್ರು ಇಲಿ ತರ ಬಿಲಾ ಸೇರ್ಕೊಂತ ಇದ್ರು. ಆದ್ರೆ ನೀನು ಸಿಂಹಿಣಿ ತರ ನನಗೆ ಸವಾಲಾಗ್ತಾ ಇದೆಯಲ್ಲ. ನಿನ್ನ ಧೈರ್ಯಕ್ಕೆ ನಾನು ಉತ್ತರ ಕೊಡ್ಲೇಬೇಕು ಕಣೆ. ನಾನು ಎಲ್ಲ ಅಂದ್ರೆ ನನ್ನ ಗಂಡಸ್ತನಕ್ಕೆ ಅವಮಾನ. ನಿಮ್ ಗಂಡಸ್ತನನ ಹಿಂಗಲ್ಲ ತೋರ್ಸೋದು. ಮೊದ್ಲು ನಿಜವಾದ ಗಂಡಸರು ಹೆಂಗ್ ಬದುಕ್ತಾರೆ ಅಂತ ಇವಾಗ ನೋಡು. ಏನೇಂದೆ? ಶೇಖರ, ಏನಪ್ಪ ಹೆಣ್ಮಕ್ಳ ಹತ್ರ ಹೀಗ ಮಾತಾಡೋದು? ಕೃಷ್ಣಪ್ಪ, ನೀನ್ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡು. ಅಲ್ಲಪ್ಪ, ಏನ್ ಸಾಹೇಬ್ರೆ, ನೀವ್ ಇವ್ರು ಗದಲ್ ಬಿಟ್ಟು ಹಿಂಗ್ ಕೇಳ್ಕೊತಾ ಇದ್ದೀರಾ? ಈಗ್ಲಾದ್ರು ತಿಳ್ಕೊ, ನಮ್ ಕದರ್ಗೆ ಕಾಕಿನ ಎದ್ರಬೇಕು ಅಂತದ್ರಲ್ಲಿ ನೀನು. ಶೇಖರ ನಿಲ್ಲಪ್ಪ. ನೋಡು, ಸಾಹೇಬ್ರು ಈಗ ರೌಂಡ್ಸಿಗೆ ಬರ್ತಾರೆ. ಮೊದ್ಲು ನೀ ಇಲ್ಲಿಂದ ಹೋಗು. ಈಗ ಬಂದಿರೋ ಸಾಹೇಬ್ರು ಹಳೆ ಸಾಹೇಬ್ರಂಗಲ್ಲ. ಹೆಣ್ಮಕ್ಳ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟು. ಹೌದಣ್ಣ, ಮೊನ್ನೆ ಕಾರ್ಗೋ ಯಾವ್ದೋ ಹುಡುಗಿ ವಿಚಾರಕ್ಕೆ ಹೋದಂತ ಸರಿಯಾಗಿ ಹಾಕೊಂಡ್ ಗುಮ್ಮವ್ರೆ. ಅಣ್ಣ, ಅವ್ರು ಕೊಟ್ಟಿರೋ ಕೂಳೆಗೆ 3 ತಿಂಗಳು ಮಲ್ಗಿರೋ ಕಡೆನೆ ಮಲ್ಕೋಬೇಕಾಗತ್ತೆ. ಎದೊಳಕ್ಕಾಗಲ್ಲ. ನನ್ನ ಮಾತು ಕೇಳೋಣ, ಹೋಗ್ಬಿಡೋಣ ಬಾರೋಣ. ಮಿನಿಸ್ಟರ್ ಮನೆ ಇಲ್ಲೇ ಅಲ್ವಾ, ಅದಕ್ಕೆ ಅವ್ರನ್ನ ಸಾಹೇಬರು ರೌಂಡ್ಸ್ಗೆ ಹಾಕಿದ್ದಾರೆ. ಅದು ಅಲ್ಲದೆ ಹಳೆ ಕೇಸ್ ಫೈಲ್ನ ತೆಗೆಸಿ ನಿನ್ ಮೇಲೆ ಕಣ್ಣಿಡಕ್ ಹೇಳಿದ್ದಾರೆ. ಹುಷಾರು. ನೀನೀಗೇನಾದ್ರೂ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಿನಗೆ ತೊಂದರೆ. ನನ್ನ ಮಾತು ಕೇಳೋಣ, ಬಾರೋಣ, ಹೋಗೋಣ. ನಮ್ಗೆ ಯಾಕೆ ಬಾರೋಣ. ಹಿಂಗೆ ನಕಲ ಮಾಡ್ತಾ ಇರೋ ನೀನು. ನಾವು ಕೊಟ್ಲೆ ನಿನ್ ತಡ್ಕೊಳಕ್ ಆಗ್ದಲೆ. ನಾವು ಉಸುಲಿ ಮಾಡೋ ದುಡ್ಡು ನನ್ನ ಕೈಲಿ ಕೊಡಕ್ ಆಗ್ದಲೆ. ನನ್ನ ಕಾಲಿಡ್ಕೋಬೇಕು, ಹಂಗ ಮಾಡ್ತೀವಿ. ಬರ. ಕುತ್ಕೊಳ್ಳಿ, ನಿಲ್ತೀನಿ. ಕುಂತ್ಕೊಳ್ಳಿ. ಸಾಹೇಬ್ರೆ, ಇಂಥವ್ರನ್ನೆಲ್ಲ ಕಂಬಿಯಿಂದ ಹಾಕ್ಸದ್ ಬಿಟ್ಟು ಸಮಾಧಾನವಾಗಿ ಮಾತಾಡಿ ಕಳ್ಸಿದ್ರಲ್ಲ. ಅವನನ್ನ ಒಳಗ್ ಹಾಕ್ಸಿದ್ರೆ ಚಿಟ್ಕಿ ಹೊಡೆಯೋಷ್ಟರಲ್ಲಿ ದೊಡ್ಡ ದೊಡ್ಡ ಕೈಗಳು ಅವನನ್ನ ಬಿಡಿಸ್ಕೊಂಡು ಹೋಗೋಕ್ ಬರ್ತವೆ. ಆಮೇಲೆ ಇದೇ ದ್ವೇಷ ಇಟ್ಕೊಂಡು ನಿನಗೆ ಸುಮ್ಮನೆ ತೊಂದರೆ ಕೊಡ್ತಾನಮ್ಮ. ಅದಕ್ಕೆ ಇದನ್ನ ಇಲ್ಲಿಗೆ ಬಿಟ್ಬಿಡೋದು ವಾಸಿ ಅಂತ ಹಾಗೆ ಮಾಡಿದೆ. ಇನ್ಮೇಲೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕಮ್ಮ. ಅಣ್ಣ, ಕುಂತ್ಕೊಳ್ಳಿ, ಇಡ್ಲಿ ಕೊಡ್ತೀನಿ. ನೀನಿಲ್ಲಿ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೇನಮ್ಮ? ಹ್ಞೂ ಸಾಹೇಬ್ರೆ. ಕಲ್ಯಾಣಿ ಮತ್ತು ಅವ್ರ ಯಜಮಾನ್ರು ಅವರು ಊರ್ಗ್ ಹೋಗವ್ರೆ. ಅವ್ರು ಬರಗಂಟ ನಾನೇ ಅಂಗಡಿನ ನೋಡ್ಕತೀನಿ. ಸರಿನಮ್ಮ, ಹುಷಾರು. ಏನಾದ್ರೂ ತೊಂದರೆ ಆದ್ರೆ ನನಗೆ ಫೋನ್ ಮಾಡು. ಸರಿ ಸಾಹೇಬ್ರೆ. ನನ್ನ ನಂಬರ್ ಬರ್ಕೊಳಮ್ಮ. ಬಂದೆ. ಸಾಹೇಬ್ರೆ, ಏನಮ್ಮ, ಪೆನ್ನು ಪೇಪರ್ ತಗೊಂಡು ಬರ್ಕೊಳಮ್ಮ ಅಂದ್ರೆ ತಿಂಡಿ ಕೊಡ್ತಿದ್ಯಲ್ಲಮ್ಮ. ನೀವು ನಂಗೆ ಸಹಾಯ ಮಾಡಿದೀರಾ, ಅದಕ್ಕೆ ನಾನು ಕೃತಜ್ಞತೆ ಹೇಳೋದ್ ಬ್ಯಾಡ್ವೆ. ಇದನ್ನ ತಿನ್ನಿ, ಬ್ಯಾಡ ಅಂತ ಹೇಳ್ಬೇಡಿ. ಬನ್ನಿ, ಕುಂತ್ಕೊಳ್ಳಿ. ಇವಳಿಗೆ ದುಡ್ಡಿನ ಪ್ರೇತ ಮೆಟ್ಕೊಂಡಿರ್ಬೇಕು. ಇಟ್ಟೊತ್ತಾದ್ರೂ ಫೋನೇ ತೆಗಿತಿಲ್ಲ. ಅದೇ ಅವಳಿಗೆ ಬೇಕಾದಾಗ ಎಷ್ಟು ಕಿತ್ತ ಫೋನ್ ಮಾಡ್ತಿದ್ಲು. ಇವತ್ತು ಅವಳು ಫೋನ್ ತೆಗಿಯ ಗಂಟ ಬಿಡಕ್ಕಿಲ್ಲ, ಮಾಡ್ತಾನೆ ಇರ್ತೀನಿ. ಯಾಕೋ ಬಿಡಂಗ್ ಕಾಣೆ.
ಹೇಳಮ್ಮ ಪದ್ಮ. ಯಾಕೆ ರಾಜವ್ವ ಫೋನ್ ತೆಗಿಯಕ್ ಇಟ್ಟೊತ್ತು? ಹಾ, ಅದು ಇಡ್ಲಿಗೆ ರುಬ್ತಾ ಇದ್ದೆ. ಹೇಳು. ವಾ, ಹಾಗಾದ್ರೆ ನಾಳೆ ನಿಮ್ಮ ಮನೆಗೆ ಇಡ್ಲಿನಾ? ದೋಸೆನೂ ಮಾಡ್ಕೋಬೋದು, ವಡೆನೂ ಸುಡ್ಬೋದು. ವಿಷಯ ಏನು ಅಂತ ಹೇಳು. ನಿನಗ್ ಗೊತ್ತಿಲ್ದಿರೋದು ಏನಾಯ್ತು ರಾಜವ್ವ? ನೋಡ್ ಪದ್ಮ, ನಿನ್ ತವ ಮಾತಾಡ್ದಷ್ಟು ದುಡ್ಡನ್ನ ಈಗಾಗ್ಲೇ ನಿನಗೆ ಕೊಟ್ಟಾಗೈತೆ. ನೀನ್ ಪದೇ ಪದೇ ಕೇಳ್ತಿದ್ರೆ ನಿನಗೆ ದುಡ್ಡು ಕೊಡ್ತಾ ಇರೋದಕ್ಕೆ ನಾನೇನು ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಮಡಗಿದ್ದೀನಾ? ಏನ್ ರಾಜವ್ವ, ನಂಗ್ ಚಿಲ್ರೆ ಕೊಟ್ಟು ನಿಮ್ ಕೆಲ್ಸನ ಸಾಧಿಸ್ಕೊಂಡ್ಬಿಟ್ರಿ, ನಾನು ಚಿಲ್ರೆನ ಬಂದ ಮಾಡ್ಕೋಬಾರ್ದೆ? ಚಿಲ್ರೆ ತಕೊಂಡು ಸುಬ್ಬಣ್ಣನ ಅಂಗಡಿ ತವ ಹೋಗು, ನನ್ಗ್ಯಾಕೆ ಫೋನ್ ಮಾಡಿದ್ಯಾ? ಏನ್ ಪದ್ಮ ನೀನು ನಿಯತ್ತಿರೋರ್ ಮಾಡೋ ಕೆಲ್ಸವ ಇದು? ಕೇಳಿಲ್ವೇ, ಹಾಲ್ ಏಟಕ್ದೇ ಇದ್ರೆ ಬೆಕ್ಕು ಪ್ರಾಮಾಣಿಕತೆಯಿಂದ ಇರ್ತೈತೆ ಅಂತ. ಈಗ ನನ್ನಿಂದ ನಿಮಗೆ ಎಷ್ಟ್ ಲಾಭ ಆಗೈತೆ ಅಂತ ತಿಳ್ಕೊಂಡೆ ನಾನ್ 15 ಲಕ್ಷಕ್ಕೆ ಬೇಡಿಕೆ ಇಕ್ಕಿರೋದು. ನೋಡ್ ಪದ್ಮ, 15 ಲಕ್ಷ ಅಲ್ಲ, 15 ಪೈಸಾನು ಕೊಡಕ್ಕಿಲ್ಲ. ಏನು ಕೊಡಕ್ಕಿಲ್ವಾ? ಇದ್ನ 15 ನಿಮಿಷದಾಗೆ ಬಂಗಾರಂ ನೋಡ್ತಾವಿಂದ ಫೋನ್ ಬರ್ತದೆ. ಅವಾಗ ಬಿರ್ನೆ ಫೋನ್ ತೆಗಿತು. ಅವ್ರು ಯಾಕೆ ಫೋನ್ ಮಾಡಿದ್ರು ನನ್ಗೆ? ಈಗ ನಾನು ಬಂಗಾರಮ್ನವ್ರಿಗೆ ದ್ಯೂಟಾಗಿ ಹೇಳ್ತೀನಲ್ವಾ, ಅದಕ್ಕೆ. ಅಮ್ಮೋರೆ, ನೀವು ಜೈಲ್ಗೆ ಹೋಗೋ ಕಾರಣ ರಾಜಮ್ಮ ರಾಧ ಅಂತ ದ್ಯೂಟಾಗಿ ಹೇಳ್ಬಿಡ್ತೀನಿ. ಏನೆಂದೆ? ಏ ಮತ್ತೆ ಮತ್ತೆ ಹೇಳಕ್ ಆಗಕ್ಕಿಲ್ಲ ನನ್ಗೆ, ಈಗ ಕೊಡಕ್ಕಿಲ್ಲ ತಾನೆ, ಇನ್ಯಾಕ್ ಮಾತ್ ನಿಮ್ತಾವ? ಏನಿದ್ರು ಅಮ್ಮ ನೋಡ್ಕೋತಾರ ಬಿಡು. ಬ್ಯಾಡ ಬ್ಯಾಡ ಪದ್ಮ, ಇದೆಲ್ಲ ಸಂದಾಕಿರಕ್ಕಿಲ್ಲ. ನೀ ಏನಾರ ಅನ್ಕ, ಏನಾರ ಮಾಡ್ಕ, ನನಗ್ ಲಾಭ ಆಗದೆ ಇರೋದು ನಿನಗೂ ಲಾಭ ಹಾಕಕ್ ಬಿಡಕ್ಕಿಲ್ಲ. ಪದ್ಮ ಪದ್ಮ, ಕೋಪ ಮಾಡ್ಕೋಬೇಡ, ಹಂಗೆಲ್ಲ ಏನು ಮಾಡ್ಬೇಡ ನೀನು. ಮತ್ತಿನ್ನೇನ್ ಮಾಡ್ಲಿ? ಸರಿ ಸರಿ, ನಿನ್ಗೆ ಹಣ ಕೊಡೋ ಜವಾಬ್ದಾರಿ ನಂದು, ಆಯ್ತೇ? ಈಟ್ ಬಿರ್ನೆ ಒಪ್ಕೊಂಬಿಟ್ಟ, ಪರ್ವೇನಿಲ್ವೇ? ಹೌದು, ಈ ಮಾತು ನಾನು ಹಿಂಗ್ ನಂಬ್ಲಿ? ಪದ್ಮ, ನನ್ ಮೇಕೆ, ಈ ರಾಜ ಮೇಕೆ ನಂಬಿಕೆ ಇಲ್ವಾ ನಿನ್ಗೆ? ಆದ್ರೆ ಹಣ ಜೋಡಿಸ್ಕೊಳಕ್ಕೆ ಹೊಸಿ ಟೈಮ್ ಬೇಕು, ಟೈಮ್ ಕೊಡು, ನೀನ್ ಕೇಳ್ದಷ್ಟು ಹಣನ ಕೊಡ್ತೀನಿ. ಆಯ್ತು ಬಿಡು, ನಿನ್ ಮ್ಯಾಕ್ ನಂಬಿಕೆ ಐತೆ. ಹಣ ಜೋಡಿಸ್ಕೊಳಕ್ಕೆ ಟೈಮ್ ಬೇಕು ನಿನ್ಗೆ? ಏನ್ ಪದ್ಮ ನೀನು ಹಿಂಗೆ ಚಾಟಿ ಬೀಸ್ದಂಗೆ ಕೇಳಿದ್ರೆ ಹೆಂಗ್ ಹೇಳೋದು? ದುಡ್ಡು ಉಣಿಸ್ತಿದಂಗೆ ನಾನೇ ನಿನಗೆ ಫೋನ್ ಮಾಡ್ತೀನಿ. ಸರಿ, ಆಯ್ತಾಯ್ತು, ಮಾಡಗ್ಲ ಫೋನು? ಸರಿ, ಮಡ್ಗವ್ವ. ಯಾರೋ ಹೇಳ್ತಾರೆ ನನಗೆ ದುಡ್ಡಿನ ಆಸೆನ ತುಂಬೋರೆ, ಅದಕ್ಕೆ ಇವಳಿಗೆ ಮಾತಾಡ್ತಾವಳೆ. ಅಲ್ಲ, ನಮಗೆ ಬೆದರಿಸ್ತಾವಳಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.